Okay students, next fourth one question ನೋಡಿ. Find the area of the region bounded by the ellipse. Ellipse equation ಕೊಟ್ಟಿದ್ದಾರೆ ಇಲ್ಲಿ x square divided by 16 plus y square divided by 9 is equals to 1. ಮೊದಲಿಗೆ ನಾವು ತಿಳ್ಕೊಳ್ಳೋಣ ಜನರಲ್ ಇಕ್ವೇಷನ್ ಏನಿದೆಪ್ಪ ಎಲಿಪ್ಸ್ ಅಂದರೆ x square divided by a square plus y square divided by b square is equals to 1 ಇದ್ದಾಗ ಇಲ್ಲಿ ಎರಡು ಟೈಪ್ಸ್ಗಳು ಬರುತ್ತೆ. ನಾವು ಎಲಿಪ್ಸ್ನ ಡ್ರಾ ಮಾಡೋದು. ಒಂದು ಈ ಥರ ಇರುತ್ತೆ, ಈ ಥರನೂ ನಾವು ಡ್ರಾ ಮಾಡ್ಬೋದು, ಇಲ್ಲಾಂದರೆ ಈ ಥರನೂ ನಾವು ಡ್ರಾ ಮಾಡ್ಬೋದು. ಜನರಲ್ ಆಗಿ ನಾವು ಯಾವಾಗ ಈ ರಿಸಲ್ಟ್ನ ಯೂಸ್ ಮಾಡಬೇಕು, ಯಾವಾಗ ಈ ಡಯಾಗ್ರಾಮ್ನ ಡ್ರಾ ಮಾಡಬೇಕಂದ್ರೆ ಡಿಪೆಂಡ್ ಅಪಾನ್ ಎ ಮತ್ತು ಬಿ ವ್ಯಾಲ್ಯೂ. ಇಲ್ಲಿ ಎ ಸ್ಕ್ವೇರ್ ಇದೆ, ಮೊದಲು ಇದನ್ನು ಸ್ಕ್ವೇರ್ ರೂಟ್ ಹಾಕಿ ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ಮತ್ತು ಇದ್ರದ್ದು ಸ್ಕ್ವೇರ್ ರೂಟ್ ಹಾಕಿ ಎ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯಾವಾಗ ಎ ವ್ಯಾಲ್ಯೂ ದೊಡ್ಡದಿರುತ್ತೆ ಬಿ ವ್ಯಾಲ್ಯೂ ಸಣ್ಣದಿರುತ್ತೆ ಆಗ ಈ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಎ ರಿಸಲ್ಟ್ ದೊಡ್ಡದು ಎ ಕೊಮ ಬಿ ಅಂತ ಬರೀತೀರಾ, ಕರೆಕ್ಟಾ? ಸೊ ಅಂದರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಎ ದೊಡ್ಡದಾಗಿದೆ ಅಂದರೆ ಅದು ಈ ಥರ ಆಗುತ್ತೆ, ಬಿ ವ್ಯಾಲ್ಯೂ ಸಣ್ಣದಿರುತ್ತೆ. ಅದೇ ರೀಸನಲ್ಲಿ ಬಿ ವ್ಯಾಲ್ಯೂ ದೊಡ್ಡದಿತ್ತು ಎ ವ್ಯಾಲ್ಯೂ ಸಣ್ಣದಾಗಿತ್ತಂದರೆ ಆಗ ಈ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ, ಇವಾಗ ನಮ್ಗೆ ಕೊಟ್ಟಿರುವಂಥ ರಿಸಲ್ಟ್ ಏನಾಗಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 16 ಇದೆ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 9 ಇದೆ ಈಸ್ ಈಕ್ವಲ್ಸ್ ಟು 1 ಅಂತಿದೆ. ಸೊ 16ನ ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ರಿಸಲ್ಟು 4. ಇದನ್ನು ಸ್ಕ್ವೇರ್ ರೂಟ್ ಮಾಡಿ ತೊಗೊಂಡ್ರೆ 3 ಬರುತ್ತೆ, ಅಂದರೆ 4 ಇಸ್ ಗ್ರೇಟರ್ ದ್ಯಾನ್ 3 ಅಂತಿದೆ. ಸೊ 4 ದೊಡ್ಡದಾಗಿದ್ದರೆ ನಾವು ಇವಾಗ ಫಸ್ಟ್ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗಿದೆ, ಅಂದರೆ ಎ ವ್ಯಾಲ್ಯೂನೇ ದೊಡ್ಡದಾಗಿದೆ ಇಲ್ಲಿ. ಓಕೆ, ಸೊ ನೋಡಿ ನಾನು ಇದನ್ನು ಮೊದಲಿಗೆ ಡಯಾಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ, ಅದಾದಮೇಲೆ ಸಿಂಪ್ಲಿಫಿಕೇಷನ್ನ ಮಾಡೋಣ. ಸೊ ನೋಡಿ ನಾನು ಇವಾಗ ರಫ್ ಆಗಿ ಒಂದು ಎಲಿಪ್ಸ್ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಇವಾಗ ನಮಗೆ ಕೊಟ್ಟಿರುವಂಥ ಇಕ್ವೇಷನ್ ಏನಾಗಿದೆಯಪ್ಪ ಅಂತಂದರೆ ಎಕ್ಸ್ ಸ್ಕ್ವೇರ್, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16 ಇದೆ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಇಸ್ ಈಕ್ವಲ್ಸ್ ಟು 1. ಈ ಕರ್ವ್ದು ಅಂದರೆ ಈ ಎಲಿಪ್ಸ್ದು ಇಕ್ವೇಷನ್ ಆಗಿದೆ. ಓಕೆ, ಸೊ ನಾವು ಇಲ್ಲಿ 16ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ, 4 ಬರ್ತಾ ಇದೆ. ಅದಾದಮೇಲೆ 9ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ 3 ಬರ್ತಾ ಇದೆ. ಅಂದರೆ ನಾವು ಈಸಿಲಿ ನಾವು ಇದರದ್ದು ಪಾಯಿಂಟ್ಸ್ನ ನಾವು ಇಲ್ಲಿ ಬರಿಬೋದು. ಯಾವುದಪ್ಪ ಅಂತಂದರೆ ಈ ಪಾಯಿಂಟ್ಸ್ ಏನೇನಾಗಿದ್ದಾವಪ್ಪ ಅಂತಂದರೆ ಈ ಎಕ್ಸ್ ಆಕ್ಸಿಸ್ ಮೇಲೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಎಷ್ಟಾಗಿದೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ y ಅಂತೂ 0 ಇರುತ್ತೆ ಇಲ್ಲಿ. ಸೊ ಈ ಪಾಯಿಂಟ್ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ ನಮಗೆ ಬರುತ್ತಪ್ಪ ಅಂತ ಪಾಯಿಂಟ್ ಎಷ್ಟು ಅಂದರೆ 4,0 ಆಗಿರುತ್ತೆ ಈ ಪಾಯಿಂಟು. ಅದೇ ಥರನಾಗಿ y ರಿಸಲ್ಟಲ್ಲಿ ಇದನ್ನು ನಾವು ತೊಗೊಂಡ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ 3 ಬರುತ್ತೆ. ಅಂತಂದರೆ ಇದು y ರಿಸಲ್ಟ್ ಆಗಿರೋದ್ರಿಂದ x 0 ಆಗಿರುತ್ತೆ, y 0.3 ಆಗಿರುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಯಾಕಂದರೆ ನಾವು y ಆಕ್ಸಿಸ್ ಮೇಲೆ ತೊಗೊಳ್ತಾ ಇರೋದು, y ಆಕ್ಸಿಸ್ ಮೇಲೆ x 0 ಇರುತ್ತೆ, y 0.3 ಇರುತ್ತೆ. ಓಕೆ, ಸೊ ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಈ 4 ರಿಸಲ್ಟ್, ಅಂದರೆ ಈ ಕಂಪ್ಲೀಟ್ ಬೌಂಡೆಡ್ ರೀಸನ್ ಆಫ್ ಎಲಿಪ್ಸ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಬಟ್ ನಾವು ಇಲ್ಲಿ 4 ಏರಿಯಾ ಫೈಂಡ್ ಮಾಡೋಕ್ಕಿಂತ ಯಾವುದಾದ್ರೂ ಒಂದು ರೀಸನ್ನ ಫೈಂಡ್ ಮಾಡಿ ಇಂಟು 4 ಮಾಡಿದರೆ ಬರುತ್ತಾ, ಯಾಕಂದರೆ ಇಲ್ಲಿ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿರುತ್ತವೆ. ಓಕೆ, ಸೊ ನೋಡಿ ನಾನಿವಾಗ ಮೊದಲನೇದಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಏರಿಯಾನ ಶೇಡ್ ಮಾಡ್ತಾ ಇದ್ದೀನಿ. ಈ ಒಂದು ಏರಿಯಾನ ನಾನು ಫೈಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಏರಿಯಾಗೆ ನಾನು ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ಇವಾಗ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಸೊ ಇವಾಗ ನೀವು ಟುವರ್ಡ್ಸ್ ಟು y ಆಕ್ಸಿಸ್ ತೊಗೊಂಡ್ರು ನಡೆಯುತ್ತೆ, ಟುವರ್ಡ್ಸ್ ಡಿ ಎಕ್ಸಸ್ ತೊಗೊಂಡ್ರು ಕೂಡ ನಡೆಯುತ್ತೆ. ಯಾವ್ದು ಬೇಕಾದ ಏರಿಯಾ ತೊಗೊಂಡ್ರು ನಾವಿಲ್ಲಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ನಾನಿಲ್ಲಿ ಈಸಿ ಆಗೋದು ಡಿ ಎಕ್ಸೇ, ಸೊ ಹಾಗಾಗಿ ನಾನು ಡಿ ಎಕ್ಸ್ ರಿಸಲ್ಟ್ನೇ ತೊಗೊತಾ ಇದ್ದೀನಿ. ಟುವರ್ಡ್ಸ್ ಟು ಡಿ ಎಕ್ಸ್ ರಿಸಲ್ಟ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಇದು ಕಂಪ್ಲೀಟ್ ಎಲಿಪ್ಸ್ ರೀಸನ್. ಬಟ್ ನಾನು ತೊಗೊತಾ ಇರೋದು ಇದು ಫಸ್ಟ್ ರೀಸನ್ ಮಾತ್ರ. ಅಂದರೆ ನಾನು ಇಲ್ಲಿ ನೇಮ್ ಕೂಡ ಡಿನೋಟ್ ಮಾಡ್ತಾ ಇದ್ದೀನಿ. ಒರಿಜಿನ್ ಇರುತ್ತೆ, ಇದು ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಕಂಪ್ಲೀಟ್ ಎಲಿಪ್ಸ್ ರಿಸಲ್ಟು. ಹಾಗಾಗಿ ನಾನು ಬರ್ತೀನಿ ಅದು ಬೌಂಡೆಡ್ ರೀಸನ್ ಆಗಿರುತ್ತೆ. ಸೊ ಏರಿಯಾ ಬೌಂಡೆಡ್ ಬೈ ದ ಎಲಿಪ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ನಾವು ಇಲ್ಲಿ ಒಂದು ಪಾರ್ಟ್ನ ಮಾಡಿ 4 ಮಲ್ಟಿಪ್ಲೈ ಮಾಡಬೇಕಾಗಿರೋದು. ಹಾಗಾಗಿ ನಾನು 4 ಇಂಟು ಏರಿಯಾ ಆಫ್ ಯಾವ ಏರಿಯಾ, ಓ ಎ ಬಿ ಓ, ಓ ಎ ಬಿ ಓ ರಿಸಲ್ಟ್ನ ನಾನಿಲ್ಲಿ ಫೈಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಸೊ ನೋಡಿ ಇವಾಗ ಈ ರೀಸನ್ನ ಫೈಂಡ್ ಮಾಡ್ಕೋಬೇಕಂದ್ರೆ ನಮಗೆ ಫಾರ್ಮುಲಾ ಏನಾಗುತ್ತೆ, ನಾನು ಇದು ರಿಸಲ್ಟ್ನ ಸಪ್ರೇಟಾಗಿ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ 4 ಇಂಟು ಏರಿಯಾ ಆಫ್ ಓ ಎ ಬಿ ಓ ಈಸ್ ಈಕ್ವಲ್ ಟು 4 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ನ ನಾವು ತೊಗೋಬೇಕು. ಇವಾಗ ಲಿಮಿಟ್ಸ್ ತೊಗೋಬೇಕಂದ್ರೆ ಈ ರೀಸನ್ನ ಮಾತ್ರ ಅಬ್ಸರ್ವ್ ಮಾಡಿ. ಸೊ ಇವಾಗ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗಿರುತ್ತಾ. ಸೊ ಅಂದರೆ ನಿಮಗೆ ಅದು ಗೊತ್ತಾಗಿದೆ ಅಂತ ಅನ್ಕೋತೇನೆ. ನಾನು ಡೈರೆಕ್ಟಾಗಿ ಲಿಮಿಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಯೆಸ್ಟ್ ಲಿಮಿಟ್ ಆಫ್ ಎಕ್ಸ್ ವ್ಯಾಲ್ಯೂ ತೊಗೋಬೇಕು, ಹೈಯೆಸ್ಟ್ ಲಿಮಿಟ್ನ ತೊಗೋಬೇಕು. ಲೋಯೆಸ್ಟ್ ಲಿಮಿಟ್ ಅಂದರೆ ಇಲ್ಲಿ ಒರಿಜಿನಲ್ ಇರೋದೇ ಲೋಯೆಸ್ಟ್ ಇದೆಯಾ, ಇದ್ರ ಏರಿಯಾ ಇಲ್ಲಿ ಟಚ್ ಆಗಿದೆ. ಸೊ ಹಾಗಾಗಿ 0 ಆಗಿರುತ್ತೆ ಲೋಯೆಸ್ಟ್ ಲಿಮಿಟು. ಸೊ 0 ತೊಗೊಳ್ರಿ. ಅದಾದಮೇಲೆ ಹೈಯೆಸ್ಟ್ ಲಿಮಿಟ್ ಎಕ್ಸ್ ರಿಸಲ್ಟ್ ಮಾತ್ರ ತೊಗೊಳ್ಬೇಕು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ,
ಲಿಮಿಟ್ಸ್ನ ತೊಗೊಳ್ಳೋದು. ನಾನು ಯಾಕೆ ಇಲ್ಲಿ ಈ ರೀಸನ್ನಲ್ಲಿ ಡಿ ಎಕ್ಸ್ ತೊಗೊಂಡಿದ್ದೀರಾ ಅಂದರೆ ಎಕ್ಸ್ ರಿಸಲ್ಟು ಲೋಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ 0 ಇದೆ. ಹೈಯೆಸ್ಟ್ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿದೆಯಲ್ಲ, ಈ ಬಂದಕ್ಕೆ ಟಚ್ ಆಗಿದೆಯಲ್ಲ ಈ ರೀಸನ್ನು, ಅಂದರೆ ಎಷ್ಟಿದೆ ಇದು 0.4 ಹೈಯೆಸ್ಟ್ ಇದೆ. ಎಕ್ಸ್ ವ್ಯಾಲ್ಯೂ ಇದು ಅಲ್ಲ, ಮತ್ತು ಇದು ವೈ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಮಾತ್ರ ತೊಗೋಬೇಕು. ಸೊ ಹಾಗಾಗಿ 4 ಇದೆ, 0 to 4. ಇಲ್ಲಿ ಬರೀಬೇಕಾಗಿರೋದು ವಾಯ ಡಿ ಎಕ್ಸ್ ಅಂತ. ವಾಯ್ ಅಂತಂದರೆ ಏನಾಗಿದೆ ಅದನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ವಾಯ್ ಅಂತಂದರೆ ಇಲ್ಲಿ ನಮಗೆ ಕರ್ವ್ ಇಕ್ವೇಷನ್ ಕೊಟ್ಟಿದ್ದಾರೆ, ಅಂದರೆ ಎಲಿಪ್ಸ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ವಾಯ್ ಈಸ್ ಈಕ್ವಲ್ಸ್ ಟು ನಾವು ಬರ್ಕೊಳ್ಬೇಕಾಗತ್ತೆ ಮೊದಲಿಗೆ. ಸೊ ಅದು ಏನು ಮಾಡಬೇಕು ಅನ್ನೋದನ್ನು ನಾನು ಸಿಂಪ್ಲಿಫಿಕೇಷನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕೊಟ್ಟಿರುವಂಥ ಇಕ್ವೇಷನ್ ಏನೇನಾಗುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x² ಡಿವೈಡೆಡ್ ಬೈ 16 ಪ್ಲಸ್ y² ಡಿವೈಡೆಡ್ ಬೈ 9 ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಮೊದಲಿಗೆ ಏನು ಮಾಡಿ, x² ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ ಏನಾಗುತ್ತೆ, y² ಡಿವೈಡ್ ಬೈ 9 1 ಮೈನಸ್ x² ಡಿವೈಡ್ ಬೈ 16 ಆಗುತ್ತೆ. ಕರೆಕ್ಟಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, 9 ಕೂಡ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, y² ಈಸ್ ಈಕ್ವಲ್ಸ್ ಟು 9 ಇದೆ, ಇಲ್ಲಿ ಡಿವೈಡೆಡ್ ಬೈ ಇದ್ದರೆ ಈ ಸೈಡ್ ಬಂದರೆ ಇಂಟು ಆಗುತ್ತೆ. 1 ಮೈನಸ್ x² ಡಿವೈಡ್ ಬೈ 16 ಆಗುತ್ತೆ. ಇವಾಗ ಸ್ಕ್ವೇರ್ ರೂಟ್ ಎರಡು ಕಡೆ ಅಪ್ಲೈ ಮಾಡಿ. y ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, ಇದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇದು 3 ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ಬೇಕಿದ್ರೆ ಇಲ್ಲಿ LCM ಕೂಡ ನೀವು ತೊಗೊಳ್ಬೋದು. ಸ್ಕ್ವೇರ್ ರೂಟ್ ಆಫ್ ಇದು ಕಂಪ್ಲೀಟ್ ಸ್ಕ್ವೇರ್ ರೂಟಲ್ಲಿ LCM ತೊಗೊಂಡ್ರೆ ಇದು 16 ಮೈನಸ್ x² ಡಿವೈಡ್ ಬೈ 16 ಆಗುತ್ತೆ. ಕರೆಕ್ಟಾ. ಅಂದರೆ ಇದಕ್ಕೆ ಆ್ಯಕ್ಚುಲಿ ಪೂರ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ದೀರಾ. ಇಲ್ಲಿ ಒಳಗಡೆ ನಾನು ಸಿಂಪ್ಲಿಫೈ ಮಾಡಿದ್ದೀನಿ, 16 LCM ತೊಗೊಂಡಿದ್ದೀನಿ, 16 ಮೈನಸ್ x². ಓಕೆ, ಈ ರೂಟ್ 16 ಅಂದರೆ 4 ಆಗುತ್ತೆ. ಇದನ್ನು ಹೊರಗಡೆ ಬರೀಬೋದಲ್ವಾ. ಅಂದರೆ ಫೈನಲ್ ಆಗಿ ನಮಗೆ ಸಿಗುತ್ತೆ y ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 4 ರೂಟ್ ಆಫ್ 16 ಮೈನಸ್ x² ಅಂತ. ಓಕೆ, ಈ ರೂಟ್ನ ನಾನು ಎರಡು ಕಡೆ ಅಪ್ಲೈ ಮಾಡಿ. ರೂಟ್ 16 ಅಂದರೆ 4 ಆಯಿತು, ಅದನ್ನು ಹೊರಗಡೆ ಬರ್ಕೊಂಡ್ಬಿಟ್ಟೆ. ಉಳಿದಿರೋದು 16 ಮೈನಸ್ x² ಅದು ರೂಟಲ್ಲಿ ಇರುತ್ತೆ. ಸೊ ಇದು ನಮ್ಮದು y ಈಸ್ ಈಕ್ವಲ್ಸ್ ಟು, ಈ ಕ್ವಶನ್ನ ನಾನು ಇಲ್ಲಿ y ಇದ್ದ ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಪೂರ ಅಂಡರ್ಸ್ಟ್ಯಾಂಡ್ ಆಯಿತಾ ಏನೇನು ಮಾಡಿದ್ವಿ ಅಂತ. ಓಕೆ, 4 ಇಂಟು ಇಂಟಿಗ್ರೇಷನ್ ಆಫ್ 0 to 4 y ಈಸ್ ಈಕ್ವಲ್ಸ್ ಎಷ್ಟು ಬಂದಿತ್ತು ನಮ್ಮದು 3/4 ರೂಟ್ ಆಫ್ 16 ಮೈನಸ್ x² dx ಆಯಿತು. ಓಕೆ, ಸೊ ಇದಾಗಿದೆ ನಮ್ಮ ರಿಸಲ್ಟ್ ಇವಾಗ. ಸೊ ನಾನು ಏನು ಮಾಡ್ತಾ ಇದ್ದೀನಿ, 3/4ನ ಹೊರಗಡೆ ತೊಗೊಂಡು ಬರಿತಾ ಇದ್ದೀನಿ. ನಾನು ಎಲ್ಲಿ ಬರಿತಾ ಇದ್ದೀನಿ ನೋಡಿ, 3/4 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಹೊರಗಡೆ ತೊಗೊಳ್ಳಿ. ಇಂಟಿಗ್ರೇಷನ್ ಆಫ್ 0 to 4 ಇದನ್ನು ನಾವು ಈ ಥರ ಬರೀಬೋದಾ, 4² ಮೈನಸ್ x² dx ಅಂತ. ಇವಾಗ ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಇದು ಇಂಟಿಗ್ರೇಷನ್ನ ನೋಡಿ, ಮತ್ತು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x² ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ ಹಿಂದಿನ ಚಿತ್ರದಲ್ಲಿ. ಏನಿದೆ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x² x/2 ರೂಟ್ ಆಫ್ a² ಮೈನಸ್ x² ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ x/a ಅಂತ ಇದೆ. ಓಕೆ, ಆ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ 3 ಮಾತ್ರ ಉಳಿದಿದೆ, 3ನ ಬರ್ಕೊಳ್ಳಿ. ಬ್ರಾಕೆಟಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿ. x/2 x ಜಾಗದಲ್ಲಿ x ಇದೆ, x/2 ರೂಟ್ ಆಫ್ ಇಲ್ಲಿ ಬೇಕಿದ್ರೆ 16 ಮೈನಸ್ x² ಅಂತಲೇ ಬರೆದು ನಡೆಯುತ್ತೆ, ಪ್ಲಸ್ a²/2 ಆಗುತ್ತೆ. a² ಅಂದರೆ a ಅಂದರೆ ಎಷ್ಟಿದೆ, ಇಲ್ಲಿ 4 ಇದೆ, 4² ಅಂದರೆ 16/2 ಸೈನ್ ಇನ್ವರ್ಸ್ ಆಫ್ x/a. x ಅಂತಂದರೆ x ಇದೆ, ಡಿವೈಡೆಡ್ ಬೈ 4 ಇದೆ, ಅಂದರೆ a ಅಂದರೆ 4 ಇದೆ. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 to 4ನ. ಅಂಡರ್ಸ್ಟ್ಯಾಂಡ್ ಆಯಿತಾ ಇದು ಪೂರ ಕಂಪ್ಲೀಟ್ ಆಗಿ. ಓಕೆ, ಮೊದಲಿಗೆ ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗ್ತಾ ಇದೆ ನೋಡಿ, 2 1 2 8 ಅಂದರೆ ಇಲ್ಲಿ 8 ಉಳಿತು. ಇವಾಗ ನೀವು 4ನ ಅಪ್ಲೈ ಮಾಡ್ತಾ ಹೋಗಿ. ಏನೇನಾಗುತ್ತೆ ನೋಡಿ, ಫಸ್ಟು 4ನ ಅಪ್ಲೈ ಮಾಡಬೇಕು. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಿಂಪ್ಲಿಫಿಕೇಷನ್ನ. 4ನ ಅಪ್ಲೈ ಮಾಡಿದರೆ ಇದು 4/2 ಆಗಿ 2 ಉಳಿತಾ. ಇಲ್ಲಿ 4 ಅಪ್ಲೈ ಮಾಡಿದರೆ ಏನಾಗಿಬಿಡುತ್ತೆ, x² ಇದೆ, x² ಅಂದರೆ 4² ಅಂದರೆ 16 ಆಗುತ್ತೆ. 16 ಇದು 0 ಆಗಿಬಿಡುತ್ತೆ ರೂಟ್ ಒಳಗೆ. ಅರ್ಥ ಆಗ್ತಾ ಇದೆಯಾ. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಪ್ಲಸ್ ಇದೆ. ಸೊ ಇಲ್ಲಿ 8 ಇದೆ, 8 ಬರ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ ಇಲ್ಲಿ 4 ಅಂತಂದರೆ ಸೈನ್ 4 ಇನ್ನೊಂದು ಸತಿ ಬರೀತಾ ಇದ್ದೀನಿ. ಓಕೆ, ಸೈನ್ ಇನ್ವರ್ಸ್ ಆಫ್ 4 ಆಗುತ್ತೆ. ಎಕ್ಸ್ ಇದ್ದಲ್ಲಿ ನಾನು ಏನು ಮಾಡಿದೆ, 4ನ ಫಿಲಪ್ ಮಾಡಿದೆ. ನೆಕ್ಸ್ಟ್ 0ನ ಫಿಲಪ್ ಮಾಡ್ಕೋಬೇಕು. ಇಲ್ಲಿ 0 ಹಾಕಿದರೆ 0 ಡಿವೈಡ್ ಬೈ 2 ಒಂದು 0ನ ಆಗುತ್ತೆ. 0 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ, ಬಿಟ್ಬಿಡಿ. ಮೈನಸ್ ಮಲ್ಟಿಪ್ಲೈ ಆಗುತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ. ಅದಾದಮೇಲೆ ಏನಾಗುತ್ತೆ, 8 ಇಂಟು ಸೈನ್ ಇನ್ವರ್ಸ್ ಆಫ್ 0 ಆಗಿಬಿಡುತ್ತೆ ಇದು. ಯಾಕಂದರೆ 0/4 ಅಂದರೆ 0ನೇ ಇರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಭಾಳ ಈಸಿ ಇದೆ ನೋಡಿ. ಇದು 2 ಇಂಟು 0 ಆಯಿತು, ಬಿಟ್ಬಿಡಿ. 8 ಇಂಟು ಸೈನ್ ಇನ್ವರ್ಸ್ ಆಫ್ 1 ಆಯ್ತು ಇದು. ಯಾಕಂದರೆ 4 ಕ್ಯಾನ್ಸಲ್ ಆಗಿ ಉಳಿತು 1. ಸೊ ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಎಲ್ಲಿದೆ, ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ ಎಷ್ಟಾಗುತ್ತೆ, π/2 ಆಗುತ್ತೆ. ಓಕೆ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಅದಾದಮೇಲೆ 0 ಬಿಟ್ಬಿಡಿ. ಇದನ್ನು ಸೈನ್ 0 ಆನ್ಸರು, ಅದು ಕೂಡ 0 ಇರುತ್ತೆ, ಅದು ಬಿಟ್ಬಿಡಿ. ಉಳಿತಷ್ಟು 2 1 2 4 4 ಇಂಟು 3 ನಮಗೆ ಆನ್ಸರ್ ಬಂತು 12 π ಯೂನಿಟ್ಸ್ ಆಗಿದೆ ನಿಮ್ಮ ಈ ಎಲಿಪ್ಸ್ದು ಏರಿಯಾ. ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್. ಸೊ ಫಾರ್ಮುಲಾ ಇದು ಕ್ಲಿಯರ್ ಇದೆನಾ. ಸೊ ಇದನ್ನು ನೀವು ವೆರಿಫೈ ಮಾಡಿ ಕೂಡ ನೋಡ್ಬೋದು. ಯಾವ ಥರ ಅಂದರೆ, ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಇದನ್ನು ಜನರಲ್ ಆಗಿ ಸಾಲ್ವ್ ಮಾಡಿದ್ದೆ. ಈ ಇಕ್ವೇಷನ್ ತೊಗೊಂಡು ಏನಿತ್ತು, x² ಡಿವೈಡ್ ಬೈ a² ಪ್ಲಸ್
ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಅಂತ. ಇದ್ರದ್ದು ಏರಿಯಾ ನಮಗೆ ಬಂದಿತ್ತು ಎ ಬಿ ಪೈ ಅಂತ ಹೇಳಿ, ಕರೆಕ್ಟಾ? ಸೊ ಎ ಬಿ ಪೈ ಅಂದರೆ ಇದು ನಿಮ್ಮದು ರಿಸಲ್ಟು, ಆ್ಯಕ್ಚುಲಿ ಆನ್ಸರು. ನಾವು ಡೈರೆಕ್ಟಾಗಿ ಎ ವ್ಯಾಲ್ಯೂನ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ, ಎಷ್ಟಿತ್ತು? 4 ಇತ್ತು, ಕರೆಕ್ಟಾ? ಅದಾದಮೇಲೆ ಬಿ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಅದಾದಮೇಲೆ ಪೈ 4 ಇಂಟು 3 ಎಷ್ಟಾಗುತ್ತೆ? 12 ಪೈ ಇದೆಯಾ ಆನ್ಸರ್? ಅಂದರೆ ನಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಬಟ್ ನಾವು ಈ ಥರ ಡೈರೆಕ್ಟಾಗಿ ಮಾಡಿದರೆ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನಾವೆಲ್ಲ ಇದು ಫಾರ್ಮಾಲಿಟಿ ಫಾಲೋ ಮಾಡಲೇಬೇಕಾಗತ್ತೆ. ಇಂಟಿಗ್ರೇಷನ್ ಮಾಡಬೇಕು, ಅಪ್ಲೈ ಮಾಡ್ಕೋಬೇಕು ಲಿಮಿಟ್ನ. ಅದಾದಮೇಲೆ ಫೈನಲಾಗಿ ರಿಸಲ್ಟ್ ಬಂದರೆ ಮಾತ್ರ ನಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಎಲಿಪ್ಸ್ ಕ್ವಶನ್ ಇದೆ, ಬಟ್ ಅದು ರಿವರ್ಸ್ ರಿಸಲ್ಟ್ ಇದೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 5th ಒನ್. ಫೈಂಡ್ ದ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್. ಏನು ಈಕ್ವೇಷನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಅಂತಿದೆ. ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ಸ್ ಟು 1. ಇವಾಗ ಇದ್ರದ್ದು ಸ್ಕ್ವೇರ್ ರೂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ 3 ಬರುತ್ತೆ. ಇವಾಗ ಯಾವುದು ದೊಡ್ಡದಾಯಿತು? ಬಿ ವ್ಯಾಲ್ಯೂ ದೊಡ್ಡದಾಯ್ತಾ? ಇದು ಕಂಪೇರ್ ಟು ಎ ಇಂತ ಅಂದರೆ ಬಿ ವ್ಯಾಲ್ಯೂ ದೊಡ್ಡದಿದ್ದರೆ ನಮ್ಮದು ರಿಸಲ್ಟು ರಿವರ್ಸ್ ಬರಬೇಕು. ಅಂದರೆ ಯಾವ ಥರ ಇರಬೇಕು ನಿಮ್ಮ ಡೈಗ್ರಾಮ್ ಅಂತಂದರೆ ಈ ಥರ ನಾವು ಇವಾಗ ಡ್ರಾ ಮಾಡಬೇಕಾಗಿರೋದು. ಓಕೆ, ಸೊ ನೋಡಿ ನಾನು ಇವಾಗ ಡೈಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ. ನಾನು ಇವಾಗ ರಫ್ ಆಗಿ ಒಂದು ಡೈಗ್ರಾಮ್ನ ಡ್ರಾ ಮಾಡಿರೋದು ಇದನ್ನು. ಓಕೆ ನೋಡಿ, ಈ ಈಕ್ವೇಷನ್ ಏನಾಗುತ್ತಪ್ಪ ಅಂತಂದರೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 9 ಈಸ್ ಈಕ್ವಲ್ಸ್ ಟು 1 ಅಂತ ಇದೆ ಈ ಎಲಿಪ್ಸ್ ಈಕ್ವೇಷನ್. ಓಕೆ, ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಈ ಫಸ್ಟ್ ರೀಸನ್ನಲ್ಲಿರುವಂಥ ರೀಸನ್ನ ಮಾತ್ರ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಇವಾಗ ಫೈಂಡ್ ಮಾಡಬೇಕಾಗಿರೋದು ಈ ರೀಸನ್. ಇದನ್ನು ನೀವು ಟುವರ್ಡ್ಸ್ ಟು ವೈ ತೊಗೊಂಡ್ರು ನಡೆಯುತ್ತೆ, ಟುವರ್ಡ್ಸ್ ಟು ಎಕ್ಸ್ ತೊಗೊಂಡ್ರು ನಡೆಯುತ್ತೆ. ಸೊ ಬೆಟರ್ ನಾನಿಲ್ಲಿ ಎಕ್ಸ್ ರಿಸಲ್ಟ್ನೇ ತೊಗೊತಾ ಇದ್ದೀನಿ. ಟುವರ್ಡ್ಸ್ ಟು ಎಕ್ಸ್ ರಿಸಲ್ಟ್ ತೊಗೊಂಡ್ರೆ ಈಸಿಯಾಗಿ ನಮಗೆ ಆನ್ಸರ್ ಫೈಂಡ್ ಮಾಡ್ಬೋದು. ಯಾಕಂದರೆ ನಾವು ಇದನ್ನು ವೈ ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿ ಬರಿಬೋದಾ? ಸೊ ಯಾವ ಥರ ಅಂದರೆ ನೋಡಿ, ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಇದೆ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ 9 ಇದೆ ಈಸ್ ಈಕ್ವಲ್ಸ್ ಟು 1. ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದರೆ ವೈ ಸ್ಕ್ವೇರ್ ಡಿವೈಡ್ ಬೈ 9 ಆಗುತ್ತೆ. ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಆಗುತ್ತೆ. ಇಲ್ಲಿ ನೀವು 4 LCM ತೊಗೊಳ್ಬೋದಾ? ಎಷ್ಟಾಗುತ್ತೆ ನೋಡಿ, 4 LCM ತೊಗೊಂಡ್ರೆ ಇಲ್ಲಿ 4 ಆಗುತ್ತೆ. ಇದು 4 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ಸ್ಕ್ವೇರ್ 9 ಒಂದಿದೆಯಲ್ಲ, ಸೊ 9 ಒಂದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಇದಾಯ್ತಾ ನಿಮ್ದು ರಿಸಲ್ಟು? ಇದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, ವೈ ಇಸ್ ಈಕ್ವಲ್ಸ್ ಟು ಇಲ್ಲಿ ಸ್ಕ್ವೇರ್ ರೂಟ ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ ಇಲ್ಲಿ 3 ಉಳಿಯುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಉಳಿಯುತ್ತೆ. ಇದು ರಿಸಲ್ಟು ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ನಮಗೆ ವೈ ಇಸ್ ಈಕ್ವಲ್ಸ್ ಟು ಆನ್ಸರ್ ಸಿಕ್ಬಿಡ್ತಾ? ಓಕೆ, ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಏರಿಯಾ ಬೌಂಡೆಡ್ ಬೈ ದ ಎಲಿಪ್ಸ್. ಇದು ಕಂಪ್ಲೀಟ್ ರಿಸಲ್ಟ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಫೈಂಡ್ ಮಾಡಬೇಕಂದ್ರೆ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ರಿಕ್ವೈರ್ಡ್ ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡಬೇಕಂದ್ರೆ 4 ಇಂಟು ಏರಿಯಾ ಆಫ್, ನೀವು ಇದನ್ನು ಬೇಕಿದ್ರೆ ಹೆಸರು ಕೊಡಿ O A B ಅಂತ. ಸೊ 4 ಇಂಟು 4 ಯಾಕೆ ತೊಗೊತಾ ಇದ್ದೀನಿ ಅಂದರೆ ಇಲ್ಲಿ 4 ಈಕ್ವಲ್ ಪಾರ್ಟ್ಸ್ಗಳಿದ್ದಾವೆ. ನಾವು ಒಂದು ಏರಿಯಾ ಸಿಂಪ್ಲಿಫೈ ಮಾಡಿ 4ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ 4 ಇಂಟು ಏರಿಯಾ ಆಫ್ OABOನ ಮಾಡ್ತಾಯಿದ್ದೀವಿ. ಓಕೆ, ಸೊ ನೋಡಿ ನಾನಿವಾಗ ರಿಸಲ್ಟ್ನ ತೊಗೊತಾ ಇದ್ದೀನಿ. 4 ಇಂಟು ಏರಿಯಾ ಆಫ್ ಯಾವ ಏರಿಯಾ OABO ಈಸ್ ಈಕ್ವಲ್ಸ್ ಟು 4 ಇಂಟು ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ ಏನೇನಾಗುತ್ತೆ ನೋಡಿ, ಇಲ್ಲಿನೂ ಎಕ್ಸ್ ರಿಸಲ್ಟ್ ತೊಗೋಬೇಕು. ಯಾಕಂದರೆ DX ತೊಗೊಂಡಿದ್ದೀವಿ ನಾವು. ಸೊ 0ದ ಲೀಸ್ಟ್ ವ್ಯಾಲ್ಯೂ ಇದೆ, ಹೈಯೆಸ್ಟ್ ವ್ಯಾಲ್ಯೂ ಯಾವುದಾಗುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಲಿಮಿಟ್ಸ್ ತೊಗೋಬೇಕಂದ್ರೆ ಈ ಪಾಯಿಂಟ್ ಎ ಪಾಯಿಂಟ್ ಎಷ್ಟಾಗುತ್ತೆ ಅದನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ಎ ಪಾಯಿಂಟ್ ಅಂದರೆ ಇಲ್ಲಿದೆಯಲ್ಲ ಎಕ್ಸ್ ಆಕ್ಸಿಸ್, ಇದ್ರ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಪಾಯಿಂಟು 0. ಫಸ್ಟು ಎ ಪಾಯಿಂಟ್ ಅಂದರೆ 2,0 ಬರುತ್ತೆ. ಯಾಕಂದರೆ ಎಕ್ಸ್ ಅನ್ನೋದು ಪಾಯಿಂಟು ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ ಮೇಲೆ ಬರುವಂಥ ರಿಸಲ್ಟ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಗುತ್ತೆ? 2 ಆಗುತ್ತೆ. ಸೊ 2, y ಅಂತ 0 ಇರುತ್ತೆ. ಇನ್ನು ಈ ಪಾಯಿಂಟ್ನ ನಾವು ತೊಗೊಂಡ್ರೆ, ಬಿ ಪಾಯಿಂಟ್ನ ತೊಗೊಂಡ್ರೆ ಎಷ್ಟಿರುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 9 ಮಾಡಿದರೆ 3 ಬರುತ್ತೆ. ಸೊ 0,3 ಇರುತ್ತೆ. ಓಕೆ, ಸೊ ನಮಗೆ ಇವಾಗ ಇಲ್ಲಿ DX ತೊಗೊಂಡಿದ್ದೀವಿ ಅಂದರೆ ಎಕ್ಸ್ ಮಾತ್ರ ಬೇಕು. ಎಕ್ಸ್ ಲೀಸ್ಟ್ ಅಂತೂ 0 ಅಂತ ಇದೆ, ಇಲ್ಲ ಒರಿಜಿನಲ್ಲಿ ಟಚ್ ಆಗಿದೆ. ರೀಸನು ಹೈಯೆಸ್ಟ್ ಎಷ್ಟಿದೆ 2 ಇದೆ. ಸೊ ಅಂದರೆ ಲಿಮಿಟ್ಸ್ ಇನ್ನು ಏನಾಗುತ್ತೆ 0 to 2 ಆಗುತ್ತೆ. ಏನು ಮಾಡ್ತಾ ಇದ್ದೀವಿ ನಾವು, ಟುವರ್ಡ್ಸ್ ಟು DX ತೊಗೊತಾ ಇದ್ದೀವಿ, ಅಂದರೆ y ಇಂಟು DX ಆಯಿತು. ಓಕೆ, ಇದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ ಏನಾಗುತ್ತೆ ಅಂದರೆ, ಫಸ್ಟು 4ನ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. y ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇಲ್ಲಿದೆ ನೋಡಿ, 3/2 ರೂಟ್ ಆಫ್ 1. ಸೊ 3/2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ನಾನು ಹೊರಗಡೆ ಬರೀತಾ ಇದ್ದೀನಿ 3/2ನ. ಅದಾದಮೇಲೆ ಇಂಟಿಗ್ರೇಷನ್ 0 to 2. ಇಲ್ಲೇ ನೋಡಿತ್ತು ಈ ರಿಸಲ್ಟು ಸ್ಕ್ವೇರ್ ರೂಟ್ ಆಫ್ 4 ಇದೆ. ಸೊ 4 ಇದ್ದದನ್ನು ನಾನು 2 ಸ್ಕ್ವೇರ್ ಅಂತ ಬರೀಬೋದಾ? ಓಕೆ, 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ DX. ಅಂದರೆ ಫಾರ್ಮುಲಾ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ A² ಮೈನಸ್ X². ಆಲ್ರೆಡಿ ನಾವು ಹಿಂದಿನ ಎಕ್ಸಾಂಪಲಲ್ಲಿ ಯೂಸ್ ಮಾಡಿದ್ದೆ. ಇಲ್ಲಿ 2 1 2 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು, 2 ಇಂಟು 3 ಉಳಿತು. ಬ್ರಾಕೆಟಲ್ಲಿ ಇದ್ದದ್ದು ಫಾರ್ಮುಲಾ ಅಪ್ಲೈ ಮಾಡಿ, x/2 ರೂಟ್ ಆಫ್ 4 ಮೈನಸ್ X² ಪ್ಲಸ್ ಎ ಜಾಗದಲ್ಲಿ ಎಷ್ಟಿದೆ 2 ಇದೆ, ಅಂದರೆ 2 ಸ್ಕ್ವೇರ್ ಅಂದರೆ ಡಿವೈಡ್ ಬೈ 2. 2 1 2 2. ಅದಾದಮೇಲೆ ಫಾರ್ಮುಲಾ ಪ್ರಕಾರ ಸೈನ್ ಇನ್ವರ್ಸ್ ಆಫ್
ಎಕ್ಸ್ ಬೈ ಎ ಅಂತಂದರೆ ಎಷ್ಟಿದೆ 2 ಇದೆ. ಲಿಮಿಟ್ಸ್ ಏನೇನಾಗಿದ್ದಾವೆ ಇಲ್ಲಿ 0 to 2 ಇದೆ ನೋಡಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಇದು 2 into 3 ಎಷ್ಟಾಗುತ್ತೆ 6 ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ ಬರೀರಿ. ಇವಾಗ ಲಿಮಿಟ್ನ ಅಪ್ಲೈ ಮಾಡ್ತಾ ಹೋಗಿ. ಇಲ್ಲಿ 2 ಹಾಕಿದರೆ ಎಷ್ಟಾಗಿಬಿಡುತ್ತೆ ನೋಡಿ. 2 ಹಾಕಿದರೆ ಇದು 2 ಸ್ಕ್ವೇರ್ ಆಗಿ 4 ಆಗುತ್ತೆ. 4 - 4 0 ಆಗಿಬಿಡುತ್ತೆ. 4 ಯಾವುದ್ರ ಜೊತೆನೂ ಮಲ್ಟಿಪ್ಲೈ ಮಾಡಿದ್ರು 0 ಯಾವುದ್ರ ಜೊತೆನೂ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಇರುತ್ತೆ. ಅದಾದಮೇಲೆ ಪ್ಲಸ್ ಇಲ್ಲಿ 2 ಹಾಕ್ತಿರ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಆಲ್ರೆಡಿ ಇಲ್ಲಿ 2 ಇದೆ. ಅದಾದಮೇಲೆ ಸೈನ್ ಇನ್ವರ್ಸ್ ಆಫ್ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅದಾದಮೇಲೆ 0 ಹಾಕ್ತೀರಾ. ಇಲ್ಲಿ 0 ಹಾಕಿದರೆ 0/2 ಆನ್ಸರ್ 0, ಮತ್ತೆ ಮಲ್ಟಿಪ್ಲೈ ಮಾಡಿದ್ರು 0ನೇ. ಇಲ್ಲಿ 0 ಹಾಕಿದರೆ ಸೈನ್ ಇನ್ವರ್ಸ್ ಆಫ್ 0 ಆನ್ಸರ್ ಎಷ್ಟಿದೆ 0ನೇ ಇದೆ. ಅದರ ಆನ್ಸರ್ ಕೂಡ 0ನೇ ಬರುತ್ತೆ. ಓಕೆ, ಇನ್ನು ಉಳಿದಿರುವಂಥ ಲಾಸ್ಟ್ ಆನ್ಸರ್ ನೋಡಿ ಏನಾಗುತ್ತೆ. ಇದು ಬಿಟ್ಬಿಡಿ 2 ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಆಫ್ 1 ಆನ್ಸರ್ sin 90 ಡಿಗ್ರಿ 1 ಇದೆ ಅಂದರೆ π/2ನ ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ 2 ಕ್ಯಾನ್ಸಲ್ ಆಗಿ ನಮಗೆ ಆನ್ಸರ್ ಬಂತು 6π ಅನ್ನೋದು ನಿಮ್ಮ ಲಾಸ್ಟ್ ಆನ್ಸರ್ ಆಗಿರುತ್ತೆ ನೋಡಿ. ಸಿಂಪಲ್ ಇದೆನಾ ಇದು ಕ್ವಶನ್ನು. ಸೊ ಇದೇ ಥರನಾಗಿ ನಾವು ಉಳಿದಿರುವಂಥ ಎಲ್ಲ ಎಕ್ಸಾಂಪಲ್ನ ಮಾಡ್ತಾ ಹೋಗಬೇಕು. ಸೊ ಇಲ್ಲಿವರೆಗೂ ನಾನು ಟೋಟಲ್ ಆಗಿ 5 ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡಿದೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಉಳಿದಿರುವಂಥ 5 ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ನಾನು ಹೇಳ್ತಾ ಇರೋದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.